ಹೆಬಳೆ ಗ್ರಾಮದ ನಿವಾಸಿ ಶ್ರೀ ನಾಗರಾಜ್ ವೆಂಕಟಯ್ಯ ದೇವಡಿಗನವರು 2008 ಜುಲೈಯಲ್ಲಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆ ಆಗ್ತಾರೆ. ಅಲ್ಲಿಂದ ಅವರು ಬೇಸಿಕ್ ಟ್ರೈನಿಂಗ್ ಅನ್ನ ಒಡಿಶಾದ ಚಿಲ್ಕಾದಲ್ಲಿ ಮಾಡ್ತಾರೆ. ಆ ನಂತರ ಪ್ರೊಫೆಷನಲ್ ಟ್ರೈನಿಂಗ್ ಅನ್ನ ಕೊಚ್ಚಿಯಲ್ಲಿ ಮಾಡಿ ಆ ನಂತರ ಅವರು ವೆಸ್ಟ್ ಬೆಂಗಾಲು ಮತ್ತು ವಿಶಾಖಪಟ್ಟಣಂ ಅದೇ ರೀತಿ ಶಿಪ್ನಲ್ಲೇ ಹೆಚ್ಚು ಸಮಯವನ್ನು ಅವರು ಕಳೆದಿದ್ದಾರೆ. ಅಂದ್ರೆ ನಾವೇನು INS ಏನು ಹೇಳ್ತೀವಿ, INS ಅಲ್ಲಿ ಅವರು ಹೆಚ್ಚಿನ ಸಮಯ ಅಂದ್ರೆ INS ಮೂಲಕ ಅವರು ಬೇರೆ ಬೇರೆ ದೇಶದ ವಿವಿಧ ಅಂದ್ರೆ ರಷ್ಯಾ ಇರ್ಬೋದು, ಅಂದ್ರೆ ಹಲವಾರು ನಮ್ಮ ಏನು ಸುತ್ತಮುತ್ತ ಕಂಟ್ರಿಗಳಿವೆ, ಎಲ್ಲಾ ಕಡೆ ಅವರು ಒಂದು ಪ್ರಯಾಣವನ್ನು ಬೆಳೀತಾರೆ. ನಾಳೆ ದಿವಸ ನಾನು ಪತ್ರಿಕೋದ್ಯಮಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಅಂದ್ರೆ ಯಾವ್ಯಾವ ದೇಶಕ್ಕೆ ಅವರು ಅಂದ್ರೆ ನಮ್ಮ INS ಮೂಲಕ ಬೇರೆ ಬೇರೆ ಯುದ್ಧ ನೌಕೆಗಳ ಒಂದು ಯುದ್ಧದ ಒಂದು ಪ್ರಾಕ್ಟೀಸ್ ಏನು ಹೇಳ್ತಾರೆ ಅಭ್ಯಾಸ, ಆ ಸಮಯದಲ್ಲೂ ಅವರು ಅದರಲ್ಲಿ ಸುತ್ತ ದೇಶದ ಬೇರೆ ಬೇರೆ ಇದರಲ್ಲಿ ತಿರುಗಾಡಿದ್ದಾರೆ ಅವರು. ಹಾಗೆ ನಮ್ಮ ದೇಶದ ಒಂದು ರಕ್ಷಣೆಗೆ ಅವರು ತಮ್ಮ ಅಮೂಲ್ಯವಾದ ಯೌವನದ 15 ವರ್ಷ ಸಮಯವನ್ನು ಕೊಟ್ಟು, ಅದು 24/7 ಅಂತ ಏನು ಹೇಳ್ತೀವಿ, 24 ಗಂಟೆಯು ಅಂದ್ರೆ ಸೇವೆಗಾಗಿ ಮೀಸಲಾಗಿಟ್ಟು ಇವತ್ತು ಅವರು ನಿನ್ನೆ ನಿವೃತ್ತಿಯನ್ನು ಪಡೆದು ಊರಿಗೆ ಆಗಮಿಸಿದ್ದಾರೆ. ಮುಖಂಡರಿಗೂ ನಾನು ಧನ್ಯವಾದ ಅರ್ಪಿಸ್ತೇನೆ. ಪ್ರಮುಖ ಮುಖಂಡರಾಗಿರ್ಬೋದು, ಮಾಜಿ ಸೈನಿಕರಾಗಿರ್ಬೋದು, ಪ್ರತಿಯೊಬ್ಬ ಊರಿನ ನಾಗರಿಕರಾಗಿರ್ಬೋದು, ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಅರ್ಪಿಸ್ತೇನೆ. ಯಾಕಂದರೆ ಒಬ್ಬ ಮಾಜಿ ಸೈನಿಕರಿಗೆ ಇಷ್ಟೊಂದು ಪ್ರೀತಿಯಿಂದ ವೆಲ್ಕಮ್ ಮಾಡ್ತಿರೋದು ಮುಂಬರುವ ಯುವ ಪೀಳಿಗೆಗೆ ಇನ್ನೂ ಹುರಿದುಂಬಿಸ್ತದೆ ಭಾರತ ಮಾತೆಯ ಸೇವೆ ಮಾಡಲಿಕ್ಕೆ. ಇಷ್ಟು ಹೇಳಿ